ಎಲ್ರಿಗೂ ನಮಸ್ಕಾರ. ಪೆಟ್ ಫುಡ್ ಶಾಪಿಗೆ ಹೋಗಿ ನಿಮ್ ಪೆಟ್ಗೆ ಫುಡ್ ತಗೋಬೇಕಾದ್ರೆ ಪೆಟ್ ಫುಡ್ ಪ್ಯಾಕೆಟ್ ಅಲ್ಲಿ ಯಾವ್ದಾವ್ದು ಸಂಗತಿಗಳನ್ನ ನೀವು ನೋಟ್ ಮಾಡ್ಕೋಬೇಕು, ಚೆಕ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನೀವ್ ತಗೊಳ್ತಿರೋ ಫುಡ್ ಪ್ಯಾಕೆಟ್ ಯಾವ ಸ್ಪೀಶೀಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ ಅಂತ ನೀವು ಚೆಕ್ ಮಾಡ್ಬೇಕು. ಡಾಗ್ ಅಥವಾ ಕ್ಯಾಟ್ ಅಥವಾ ಬರ್ಡ್ಸ್, ಇದನ್ನ ನೀವು ಚೆಕ್ ಮಾಡ್ಬೇಕಾಗತ್ತೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಯಾವ ಒಂದು ಲೈಫ್ ಸ್ಟೇಜ್ ಅಲ್ಲಿ ನಿಮ್ ಪೆಟ್ ಇದೆ ಆ ಒಂದು ಲೈಫ್ ಸ್ಟೇಜ್ ಮೆನ್ಷನ್ ಆಗಿರ್ತಕ್ಕಂತಹ ಪ್ಯಾಕೆಟ್ ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದು ಪಪ್ಪಿ ಆಗಿದ್ರೆ ಪಪ್ಪಿ ಅಂತ ಮೆನ್ಷನ್ ಆಗಿರುತ್ತೆ, ಅಡಲ್ಟ್ ಆಗಿದ್ರೆ ಅಡಲ್ಟ್ ಅಂತ ಮೆನ್ಷನ್ ಆಗಿರುತ್ತೆ. ಪೆಟ್ ಫುಡ್ ಪ್ಯಾಕೆಟ್ ಮೇಲೆ ಕಂಪ್ಲೀಟ್ ಅಂಡ್ ಬ್ಯಾಲೆನ್ಸ್ಡ್ ಫುಡ್ ಅಂತ ಮೆನ್ಷನ್ ಆಗಿರೋ ಪ್ಯಾಕೆಟ್ ನ ಚೂಸ್ ಮಾಡಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಆ ಫುಡ್ ಪ್ಯಾಕೆಟ್ ಮೇಲೆ ಕಾಂಪೋಸಿಷನ್ ಮತ್ತೆ ಇಂಗ್ರೀಡಿಯೆಂಟ್ ಅಂತ ಒಂದು ಟೇಬಲ್ ಕೊಟ್ಟಿರಬೇಕು. ಆ ಟೇಬಲ್ ಅಲ್ಲಿ ಪ್ರೋಟೀನ್, ವೈಟಮಿನ್, ಮಿನರಲ್ ಅಥವಾ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಇದೆಲ್ಲಾನು ಮೆನ್ಷನ್ ಆಗಿರ್ಬೇಕು. ಮತ್ತೆ ಅದ್ರ ಪರ್ಸೆಂಟೇಜಸ್ ಕೂಡ ಮೆನ್ಷನ್ ಆಗಿರ್ಬೇಕು. ಏನಾದ್ರೂ ರೆಕಮೆಂಡೆಡ್ ಪರ್ಸೆಂಟೇಜ್ ಗಿಂತನೂ ಕಡಿಮೆ ಇದ್ರೆ ಪ್ಲೀಸ್ ಡೋಂಟ್ ಬೈ ದಟ್ ಫುಡ್ ಪ್ಯಾಕ್. ಆ ಪ್ರೋಟೀನ್ ಸೋರ್ಸ್ ಎಲ್ಲಿಂದ ಬರ್ತಿದೆ ಅಂತ ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಯೂಶಲಿ ಅ ಮೀಟ್ ಬೇಸ್ಡ್ ಪ್ರೋಟೀನ್ ಸೋರ್ಸ್ ಇಸ್ ರೆಕಮೆಂಡೆಡ್. ಮೇ ಇಟ್ ಬಿ ಚಿಕನ್, ಲ್ಯಾಮ್, ಫಿಶ್, ಎಗ್, ಇದ್ಯಾವ್ದಾದ್ರು ಇಟ್ಸ್ ಓಕೆ. ನಿಮ್ ಪೆಟ್ಟಿಗೆ ಏನಾದ್ರೂ ಮೆಡಿಕಲ್ ಕಂಡೀಷನ್ಸ್ ಇದ್ರೆ ಆಗ ರೆಕಮೆಂಡೆಡ್ ಡಯಟ್ಸ್ ಮಾತ್ರ ನೀವು ನಿಮ್ ಪೆಟ್ಟಿಗೆ ಕೊಡ್ಬೇಕಾಗತ್ತೆ. ಆಗ ನೀವು ನಿಮ್ ವೆಟರ್ನೇರಿಯನ್ ನ ಕನ್ಸಲ್ಟ್ ಮಾಡಿ ಫುಡ್ ಪ್ಯಾಕೆಟ್ಸ್ ನ ತಗೊಳ್ಳೋದು ಉತ್ತಮ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಕ್ಸ್ಪೈರಿ ಡೇಟ್ ನ ನೋಡ್ಕೊಂಡು ಫುಡ್ ಪ್ಯಾಕೆಟ್ ನ ಪರ್ಚೇಸ್ ಮಾಡಿ. ಪೆಟ್ ಫುಡ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ರು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ್ ಮರಿಬೇಡಿ. ಐ ವಿಲ್ ಆನ್ಸರ್ ಟು ಯೋರ್ ಕ್ವೆಶನ್ಸ್.